ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪಿರುವಂತ ಈ ಕಾಲಘಟ್ಟದಲ್ಲಿ ಶತಮಾನೋತ್ಸವದ ಅಂಚಿನಲ್ಲಿರುವಂತ ಸರ್ಕಾರಿ ಶಾಲೆಯೊಂದನ್ನ ದತ್ತು ಪಡೆದು ಉನ್ನತೀಕರಿಸಲು ಉದ್ಯಮಿಯೊಬ್ಬರು ಮುಂದಾಗಿದ್ದಾರೆ. ಬೆಂಗಳೂರಿನ ಆರ್ಎನ್ಎಸ್ ಸಂಸ್ಥೆಯ ಉದ್ಯಮಿ ಸತೀಶ್ ಶೆಟ್ಟಿ ಅವರು ಅರೆಹೊಳೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ದತ್ತು ಸ್ವೀಕರಿಸಿದ್ದಾರೆ. ಶಾಲೆಯ ದತ್ತು ಸ್ವೀಕಾರ ಕಾರ್ಯಕ್ರಮ ಇತ್ತೀಚೆಗೆ ಅದ್ದೂರಿಯಾಗಿ ನೆರವೇರಿದೆ. ಈ ಕಾರ್ಯಕ್ರಮವನ್ನ ಆರ್ಎನ್ಎಸ್ ಸಂಸ್ಥೆಯ ನಿರ್ದೇಶಕರಾಗಿರುವ ಬಿಎನ್ ಶೆಟ್ಟಿ ಅವರು ಉದ್ಘಾಟನೆ ಮಾಡಿದ್ರು. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪಕರಾಗಿರುವಂತ ಬಾಬು ಶೆಟ್ಟಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ನಾಗೇಶ್ ನಾಯ್ಕ್, ಶಾಲಾ ಮುಖ್ಯ ಅಧ್ಯಾಪಕರಾಗಿರುವಂತ ವೆಂಕಟರಮಣ ಆಚಾರ್ಯರಿರಬಹುದು, ಇನ್ನು ಅನೇಕರು ಗಣ್ಯರು ಕೂಡ ಉಪಸ್ಥಿತರಿದ್ದರು. ಆಧುನಿಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಿದ್ರೂ ಕೂಡ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗೆ ಪೈಪೋಟಿಯನ್ನ ನೀಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಅರೆಹೊಳೆಯ ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಶಾಲಾ ಶಿಕ್ಷಣಾಭಿವೃದ್ಧಿ ಸಮಿತಿ ಹೆಜ್ಜೆ ಹಾಕಿದ್ದು, ಇದಕ್ಕೆ ಆರ್ಎನ್ಎಸ್ ಸಂಸ್ಥೆ ಬೆಂಗಳೂರು ಕೈ ಜೋಡಿಸಿದೆ. ಈಗಾಗಲೇ ಸರಿಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವಂತ ಶಾಲಾ ಕೊಠಡಿಗಳಿಗೆ ಗುದ್ದಲಿ ಪೂಜೆ ನೆರವೇರಿದ್ದು, ಕೆಲವೇ ದಿನಗಳಲ್ಲಿ ಕಟ್ಟಡಗಳು ತಲೆ ಎತ್ತಲಿವೆ. ಖಂಡಿತವಾಗಿ ಈ ಶಾಲೆಗೆ ದತ್ತು ತೆಗೆದುಕೊಳ್ಳುವ ಕಾರಣ ಏನಂತ ಹೇಳಿದ್ರೆ, ಅವರು ಹುಟ್ಟಿದ ತಂದೆ ತಾಯಿ ಅಜ್ಜ ಮತ್ತು ಅಜ್ಜಿಯ ಹೆಸರಿನಲ್ಲಿ ಈ ಶಾಲೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಎಂಬ ಉದ್ದೇಶ ಅವರಿಗೆ ಇರುವುದರಿಂದ ಇದನ್ನು ದತ್ತು ತೆಗೆದುಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಈಗ ಸಾಧಾರಣ 65 ಮಕ್ಕಳಿದ್ದು, ಮುಂದಿನ ದಿನಗಳಲ್ಲಿ ಖಂಡಿತವಾಗಿ 100-150 ಮಕ್ಕಳಾಗುವಂತ ಇಲ್ಲಿ ಸಂದರ್ಭ ಇದೆ. ಖಂಡಿತವಾಗಿ ಅದನ್ನು ಮಾಡ್ತೇವೆ. ಮತ್ತೆ ಈ ಶಾಲೆಗೆ ಬೇಕಾದಂತೆ, ಇಲ್ಲಿ ಮಕ್ಕಳಿಗೆ ಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಏನು ಸಿಗ್ತದೆ ಅದೆಲ್ಲ ಸೌಲಭ್ಯಗಳನ್ನ ಟ್ರಸ್ಟಿನಿಂದ ಕೊಡಲಿಕ್ಕೆ ಖಂಡಿತವಾಗಿ ಅವ್ರು ಒಪ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಖಂಡಿತವಾಗಿ ಈ ಶಾಲೆಗೆ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.